ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಮಾಡ್ತಾ ಇದ್ದೀನಿ ಅಂದರೆ, ಶಬರಿಮಲೆ ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಹೇಗೆ ಮಾಡೋದು, ರಿಜಿಸ್ಟ್ರೇಷನ್ ಹೇಗೆ ಮಾಡೋದು, ಬುಕ್ ಮಾಡಾದ್ಮೇಲೆ ಹೇಗೆ ಕ್ಯಾನ್ಸಲ್ ಮಾಡೋದು ಅಂತ ನಿಮಗೆ ಒಂದು ಚಿಕ್ಕ ವಿಡಿಯೋ ಮುಖಾಂತರ ಹೇಳ್ಕೊಡೋಕ್ಕೆ ಇಷ್ಟಪಡ್ತೀನಿ. ಬನ್ನಿ, ಫಸ್ಟು ಗೂಗಲ್ಗೆ ಹೋಗಿ ಇಲ್ಲಿ ಶಬರಿಮಲೆ ಆನ್ಲೈನ್ ಅಂದರೆ ಟೈಪ್ ಮಾಡಿ ಎಂಟರ್ ಪ್ರೆಸ್ ಮಾಡಿ. ನೆಕ್ಸ್ಟ್ ಇಲ್ಲಿ ಫಸ್ಟ್ ಲಿಂಕ್ ಬಂದ್ಬಿಟ್ಟು ಶಬರಿಮಲೆ online.org.in ಅಂತ ಬರುತ್ತೆ. ಇಲ್ಲಿ ಇದರ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇದು ಬಂದ್ಬಿಟ್ಟು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಇಲ್ಲಿ ಫಸ್ಟ್ ಯೂಸರ್ಸ್ ಅಂದರೆ ಇನ್ನು ಯಾರು ರಿಜಿಸ್ಟರ್ ಮಾಡಿಲ್ಲ ಅಂಥವ್ರಿಗೆ ಈ ಲಾಗಿನ್ ಇಂಟರ್ಫೇಸಲ್ಲಿ ಒಂದು ರಿಜಿಸ್ಟರ್ ಅನ್ನೋ ಒಂದು ಆಪ್ಷನ್ ಇದೆ. ನೋಡಿ, ರಿಜಿಸ್ಟರ್ ಅಂತ ಆಪ್ಷನ್ ಇದೆ. ನ್ಯೂ ಯೂಸರ್ ರಿಜಿಸ್ಟರ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ಕ್ಲಿಕ್ ಮಾಡುವಾಗ ಒಂದು ಇಂಟರ್ಫೇಸ್, ಒಂದು ಅಪ್ಲಿಕೇಶನ್ ಫಾರ್ಮ್ ಥರ ಒಂದು ಓಪನ್ ಆಗುತ್ತೆ. ಫಸ್ಟು ಫೋಟೋ ಆ್ಯಡ್ ಮಾಡಿ. ನೆಕ್ಸ್ಟ್ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಮೊಬೈಲ್ ನಂಬರ್, ಡೇಟ್ ಆಫ್ ಬರ್ತ್ ಆ್ಯಂಡ್ ಜೆಂಡರ್, ಅಡ್ರೆಸ್ ಏನು, ಕಂಟ್ರಿ, ಸ್ಟೇಟ್, ಡಿಸ್ಟ್ರಿಕ್ಟ್, ಪಿನ್ ಕೋಡ್ ಮತ್ತು ಐ ಡಿ ಪ್ರೂಫ್ ಇಷ್ಟು ನೀವು ಫಿಲ್ ಮಾಡಬೇಕಾಗುತ್ತೆ. ಇದಕ್ಕಿಂತ ಮುಂಚೆ ಕಸ್ಟಮರ್ ಹತ್ರ ಒಂದು ಆಧಾರ್ ಕಾರ್ಡು, ಒಂದು ಫೋಟೋ ತಗೊಳ್ಳಿ. ಫೋಟೋ ಸ್ಕ್ಯಾನ್ ಮಾಡಿ ಇಟ್ಕೊಂಡು ಆ್ಯಡ್ ಫೋಟೋ ಅಂತ ಕೊಟ್ಬಿಟ್ಟು ಚೂಸ್ ಫೈಲ್ ಅಂತ ಕೊಟ್ಬಿಟ್ಟು ಫೋಟೋ ಆ್ಯಡ್ ಮಾಡಿ. ಫೋಟೋ ಕ್ರಾಪ್ ಮಾಡಿಕೊಂಡು ಅಪ್ಲೋಡ್ ಕೊಡಿ. ಅಪ್ಲೋಡ್ ಆದ ಮೇಲೆ ನೆಕ್ಸ್ಟ್ ಇಲ್ಲಿ ಫಸ್ಟ್ ನೇಮ್ ಎಂಟರ್ ಮಾಡಿ. ಒಂದು ವೇಳೆ ಯಾವ್ದಾದ್ರು ಕಸ್ಟಮರ್ದು ಓನ್ಲಿ ಫಸ್ಟ್ ನೇಮ್ ಇದೆ, ಲಾಸ್ಟ್ ನೇಮ್ ಇಲ್ಲ ಅಂದರೆ ಹೇಗೆ ಎಂಟರ್ ಮಾಡೋದು ಅಂತ ನಾನು ತೋರಿಸ್ತೀನಿ. ಇವಾಗ ಕಸ್ಟಮರ್ ಬರ್ತಾರೆ, ಅವ್ರ ಫಸ್ಟ್ ನೇಮ್ ವಿತ್ ಲಾಸ್ಟ್ ನೇಮ್ ಇರುತ್ತೆ, ಅಂಥವ್ರಿಗೆ ಹೇಗೆ ಎಂಟರ್ ಮಾಡೋದು ಅಂತ ನಾನು ಹೇಳ್ತೀನಿ. ಫಸ್ಟು ಕಸ್ಟಮರ್ ಹೆಸರು ರೋಹಿತ್ ಕುಮಾರ್ ಅಂತ ಆಧಾರಲ್ಲಿರುತ್ತೆ. ಅದನ್ನು ಹೇಗೆ ಎಂಟರ್ ಮಾಡೋದು ಅಂದರೆ ROHITH ರೋಹಿತ್ ಅಂತ ಹಾಕ್ಬಿಟ್ಟು ನೆಕ್ಸ್ಟ್ ಲಾಸ್ಟ್ ನೇಮಲ್ಲಿ ಕುಮಾರ್ ಅಂತ ಹಾಕಿ, KUMAR. ಓಕೆ, ರೋಹಿತ್ ಕುಮಾರ್ ಅಂತ ಹಾಕಿದಾಗ ನೆಕ್ಸ್ಟ್ ಅವ್ರ ಮೊಬೈಲ್ ನಂಬರ್ ಹಾಕಿ. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಅವರು ಆ್ಯಸ್ ಪರ್ ಆಧಾರ್ ಕಾರ್ಡ್ ಡೇಟ್ ಆಫ್ ಬರ್ತ್ ಮೆನ್ಷನ್ ಮಾಡಿ. ನೆಕ್ಸ್ಟ್ ಜೆಂಡರ್ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಅಡ್ರೆಸ್ ಹಾಕಿ, ಬೆಂಗಳೂರು. ಅಡ್ರೆಸ್ ಹಾಕಿ. ನೆಕ್ಸ್ಟ್ ಕಂಟ್ರಿ ಆಟೋಮೆಟಿಕಾಗಿ ಸೆಲೆಕ್ಟ್ ಆಗಿರುತ್ತೆ, ಇಂಡಿಯಾ ಅಂತ. ನೆಕ್ಸ್ಟ್ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವ ರಾಜ್ಯ ಅವರು ಅಂತ. ಕರ್ನಾಟಕ. ನೆಕ್ಸ್ಟ್ ಯಾವ ಡಿಸ್ಟಿಕ್ಕಿಂದ ಬರ್ತಿದ್ದಾರೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಬೆಂಗಳೂರು ಅರ್ಬನ್. ಪಿನ್ ಕೋಡ್ ಹಾಕಿ. ಇಷ್ಟು ಹಾಕಿದ್ಮೇಲೆ ನೆಕ್ಸ್ಟು ಈ 3 ಐಡೆಂಟಿಟಿ ಪ್ರೂಫಿಂದ ನೀವು ಟಿಕೆಟ್ಸ್ ಬುಕ್ ಮಾಡ್ಬೋದು. ಆಧಾರ್, ವೋಟರ್ ಐ ಡಿ, ಪಾಸ್ಪೋರ್ಟ್. ಓಕೆ, ಆಧಾರಿಂದ ಬುಕ್ ಮಾಡೋದು ಅಂತ ನೋಡಿದ್ರೆ ಆಧಾರ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಫೋಟೋ ಐ ಡಿ ನಂಬರ್ ಅಂತ ಕೇಳುತ್ತೆ. ನೀವು ಆಧಾರ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಆಧಾರ್ ನಂಬರ್ ಎಂಟರ್ ಮಾಡಾದ್ಮೇಲೆ ನೆಕ್ಸ್ಟ್ ಇಮೇಲ್ ಐ ಡಿ ಏನು ಮ್ಯಾಂಡೇಟರಿ ಏನಿಲ್ಲ, ಎಂಟರ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಕ್ರಿಯೇಟ್ ಪಾಸ್ವರ್ಡ್ ಅಂತ ಇದ್ದಾಗ ಪಾಸ್ವರ್ಡ್ ಕ್ರಿಯೇಟ್ ಮಾಡಿ. ನೋಡಿ, ಪಾಸ್ವರ್ಡ್ ಮಸ್ಟ್ ಹ್ಯಾವ್ ಮಿನಿಮಮ್ ಆಫ್ 8 ಕ್ಯಾರೆಕ್ಟರ್ಸ್, ಅಂದರೆ 8 ಕ್ಯಾರೆಕ್ಟರ್ಸ್ ಇರಲೇಬೇಕು ಅಟ್ಲೀಸ್ಟ್. ಆ 8 ಕ್ಯಾರೆಕ್ಟರಲ್ಲಿ ಡಿಜಿಟ್ಸ್, 1 ಡಿಜಿಟ್ಸ್ ಇರಬೇಕು ಆ್ಯಂಡ್ 1 ಲೋವರ್ ಕೇಸ್ ಇರಬೇಕು ಆ್ಯಂಡ್ ಅಪ್ಪರ್ ಕೇಸ್ ಒಂದಿರಬೇಕು ಆ್ಯಂಡ್ 1 ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು ಅಂತ ಇಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ. ಬನ್ನಿ ಪಾಸ್ವರ್ಡ್ ಕ್ರಿಯೇಟ್ ಮಾಡೋಣ. ನೋಡಿ, ನೆಕ್ಸ್ಟ್ ಇಲ್ಲಿ AYYAPPA ಕ್ಯಾಪ್ಸಲ್ ಇದೆ. ನೆಕ್ಸ್ಟ್ ಅಟ್ಲೀಸ್ಟ್ 1 ಲೋವರ್ ಕೇಸ್ ಇದೆ, 1 ಸ್ಪೆಷಲ್ ಕ್ಯಾರೆಕ್ಟರ್ ಇದೆ ಆ್ಯಂಡ್ 1 ಮಿನಿಮಮ್ ಆಫ್ 1 ಡಿಜಿಟ್ ಇದೆ. ಈ ಥರ ಪಾಸ್ವರ್ಡ್ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಏನು ಎಂಟರ್ ಮಾಡಿರ್ತೀರ
ಅದೇ ಪಾಸ್ವರ್ಡ್ ಇಲ್ಲಿ ಕನ್ಫರ್ಮ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಷ್ಟು ಆದಮೇಲೆ ಇಲ್ಲೊಂದು ಲೆಫ್ಟಲ್ಲಿ ಐ ಅಗ್ರಿ ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಇರುತ್ತೆ. ಇಲ್ಲಿ ಚೆಕ್ ಬಾಕ್ಸಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಕಂಟಿನ್ಯೂ ಅಂತ ಕೊಟ್ಟರೆ ನಿಮಗೊಂದು ಒ ಟಿ ಪಿ ಹೋಗುತ್ತೆ, ಕಸ್ಟಮರ್ಗೊಂದು ಒ ಟಿ ಪಿ ಹೋಗುತ್ತೆ. ಆ ಒ ಟಿ ಪಿ ಎಂಟರ್ ಮಾಡಿ ಸಬ್ಮಿಟ್ ಮಾಡಿದಾಗ ನಿಮಗೆ ಈ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಕ್ರಿಯೇಟ್ ಆಗಿರುತ್ತೆ. ನೆಕ್ಸ್ಟು ಇಲ್ಲಿ ಕಸ್ಟಮರ್ ಹತ್ರ ಓನ್ಲಿ ಫಸ್ಟ್ ನೇಮ್ ಇದೆ, ಲಾಸ್ಟ್ ನೇಮ್ ಇಲ್ಲ ಅನ್ನೋ ಕಂಡೀಷನ್ಸಲ್ಲಿ ಏನು ಮಾಡಬೇಕು ಅಂದರೆ ರೋಹಿತ್ ಓನ್ಲಿ ಫಸ್ಟ್ ನೇಮ್ ಇದೆ, ಲಾಸ್ಟ್ ನೇಮ್ ಇರಲ್ಲ ಒಬ್ಬರಿಗೆ, ಅಂಥವ್ರಿಗೆ ಏನು ಮಾಡಬೇಕಂದ್ರೆ ನೆಕ್ಸ್ಟ್ ಫಸ್ಟ್ ನೇಮೇ ಲಾಸ್ಟ್ ನೇಮಲ್ಲಿ ಹಾಕಿ ROHITH ಈ ಥರ ಹಾಕಿದಾಗ ಅದೇನು ಪ್ರಾಬ್ಲಮ್ ಏನೂ ಆಗಲ್ಲ. ಫಸ್ಟ್ ನೇಮ್ ಇರಲ್ಲ, ಸಾರಿ ಫಸ್ಟ್ ನೇಮ್ ಓನ್ಲಿ ಫಸ್ಟ್ ನೇಮ್ ಮಾತ್ರ ಇರುತ್ತೆ, ಲಾಸ್ಟ್ ನೇಮ್ ಯಾರ ಹತ್ರ ಇರಲ್ಲ. ಒಂದು ಹೆಸರಲ್ಲಿ ಓನ್ಲಿ ರೋಹಿತ್ ಅಂತ ಇರುತ್ತೆ, ಇನಿಷಿಯಲ್ ಇರಲ್ಲ, ಲಾಸ್ಟ್ ನೇಮ್ ಇರಲ್ಲ, ಮಿಡಲ್ ನೇಮ್ ಇರಲ್ಲ. ಅಂಥ ಕಸ್ಟಮರ್ಸ್ಗೆ ಓನ್ಲಿ ರೋಹಿತ್ ಅಂತ ಮೆನ್ಷನ್ ಮಾಡಿ. ನೆಕ್ಸ್ಟ್ ಕಂಟಿನ್ಯೂ ಕೊಟ್ಟರೆ ಈ ನಂಬರ್ಗೆ ಒಂದು ಒ ಟಿ ಪಿ ಹೋಗುತ್ತೆ. ಆ ಒ ಟಿ ಪಿ ಎಂಟರ್ ಮಾಡಿ ಸಬ್ಮಿಟ್ ಬಟನ್ ಹಿಟ್ ಮಾಡಿದಾಗ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಕ್ರಿಯೇಟ್ ಆಗಿರುತ್ತೆ. ನೆಕ್ಸ್ಟು ಹೋಮ್ ಪೇಜ್ಗೆ ಹೋಗ್ಬಿಟ್ಟು ಅದೇ ನಂಬರ್ ರಿಜಿಸ್ಟರ್ ಮಾಡಿರೋ ನಂಬರಿಂದ ಲಾಗಿನ್ ಆಗಿ ಪಾಸ್ವರ್ಡ್ ಏನು ಕ್ರಿಯೇಟ್ ಮಾಡಿದ್ರಿ ಹಾಕಿ. ಇಲ್ಲಿ ಲಾಗಿನ್ ಬಟನ್ ಹಿಟ್ ಮಾಡಿ. ನೆಕ್ಸ್ಟ್ ಲಾಗಿನ್ ಆದ ತಕ್ಷಣ ಒಂದು ಡ್ಯಾಶ್ ಬೋರ್ಡ್ ಯೂಸರ್ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ವರ್ಚುವಲ್ ಕ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಅವೈಲಬಿಲಿಟಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಕಸ್ಟಮರ್ ಬೇಕಾಗಿರೋ ಡೇಟ್ಗೆ ಅವೈಲಬಿಲಿಟಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ರೆಡ್ಡಲ್ಲಿ ಇರೋದೆಲ್ಲ ಅವೈಲಬಿಲಿಟಿ ಇಲ್ಲ ಅಂತ ಅರ್ಥ, ಗ್ರೀನಲ್ಲಿ ಇರೋದೆಲ್ಲ ಅವೈಲಬಿಲಿಟಿ ಇದೆ ಅಂತ ಅರ್ಥ. ಇನ್ನು ಮಿಕ್ಕಿದ್ದು ವೈಟಲ್ಲಿ ಇರೋದೆಲ್ಲ ದೇವಸ್ಥಾನ ಆ ದಿನದಲ್ಲಿ ಓಪನ್ ಇರಲ್ಲ ಅಂತ ಅರ್ಥ. ಆದರೆ ಟಿಕೆಟ್ಸ್ ನವೆಂಬರ್, ಡಿಸೆಂಬರ್ ಹಾಗೂ ಜನವರಿ 10ನೇ ತಾರೀಕು ಗಂಟೆ ಮಾತ್ರ ಬಿಟ್ಟಿದ್ದಾರೆ. 11ರಿಂದ 31ನೇ ತಾರೀಕು ಗಂಟೆ ಇನ್ನೂ ಬಿಟ್ಟಿಲ್ಲ, ಟಿಕೆಟ್ ರಿಲೀಸ್ ಆಗಿಲ್ಲ. ಬಿಟ್ಟ ತಕ್ಷಣ ನಾನು ನಮ್ಮ ಯೂಟ್ಯೂಬ್ ವಿಡಿಯೋ ಒಂದು ಮಾಡಿ ನಿಮಗೆ ತಲುಪೋ ಥರ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ನೆಕ್ಸ್ಟ್ ಇಲ್ಲಿ ಯಾವುದಾದ್ರು ಕಸ್ಟಮರ್ಗೆ ಒಂದು 4ನೇ ತಾರೀಕು ಬೇಕು ಅಂದ್ಕೊಳ್ಳಿ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದು 3 ಥರ ರೂಟ್ ಇದೆ. ಟ್ರೆಡಿಷ್ನಲ್ ಪಾತ್ ಒಂದು 46 ಕಿಲೋಮೀಟ್ರು, ಎಡಮೇಲಿಂದ ದೇವಸ್ಥಾನ. ನೆಕ್ಸ್ಟು ಸುಲಿಮೇಡು ರೂಟ್ ಒಂದು, ನೆಕ್ಸ್ಟು ಪಂಪಾಯಿಂದ ಹೋಗೋ ರೂಟ್ ಒಂದು. ಕಸ್ಟಮರ್ ಯಾವ ರೂಟಲ್ಲಿ ಹೋಗ್ತಾರೆ ಅಂತ ಕೇಳಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವ ಟೈಮಿಂಗ್ಸ್ ಬೇಕು ಕಸ್ಟಮರ್ಗೆ, ಯಾವ ಸ್ಲಾಟ್ಸ್ ಬೇಕು ಅಂತ ಹೇಳಿಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಕಸ್ಟಮರ್ ಆ್ಯಡ್ ಮಾಡಿರ್ತಿರಲ್ಲ ಅಂಥವ್ರನ್ನ ಯಾರ್ದು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನೋಡಿ ಒಂದು ಅಟ್ ಎ ಟೈಮ್ ನೀವು 5 ಜನನ 5 ಟಿಕೆಟ್ಸ್ನ ಬುಕ್ ಮಾಡ್ಬೋದಾಗುತ್ತೆ. ಬಟ್ 5ಕ್ಕಿಂತ ಜಾಸ್ತಿ ನೀವು ಆ್ಯಡ್ ಮಾಡೋಕ್ಕೆ ಹೋದರೆ ಬರಲ್ಲ. ಪಾಪಪ್ ಮೆಸೇಜ್ ಸಿಗುತ್ತೆ, ಎರರ್ ಮೆಸೇಜ್ ಬರುತ್ತೆ ನಿಮಗೆ. ಅನಿಲ್ ಕುಮಾರ್ 1 2 3 4 5 6 ಜನನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ 1 2 3 4 5 6 ಜನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸಬ್ಮಿಟ್ ಬಟನ್ ರೈಟ್ ಕಾರ್ನರಲ್ಲಿ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದಾಗ ಯು ಕ್ಯಾನ್ ಆ್ಯಡ್ ಮ್ಯಾಕ್ಸಿಮಮ್ ಆಫ್ 5 ಪಿಲ್ಗ್ರಿಮ್ಸ್ ಅಂತ ಬರುತ್ತೆ. ಓಕೆ ಅಂತ ಕ್ಲಿಕ್ ಮಾಡಿಬಿಟ್ಟು ಓನ್ಲಿ ಅಟ್ ಎ ಟೈಮ್ ನೀವು 5 ಜನ ಮಾತ್ರ ಆ್ಯಡ್ ಮಾಡ್ಬೋದಾಗುತ್ತೆ. 3 4 5 ಜನ ಆ್ಯಡ್ ಮಾಡ್ಬೋದಾಗುತ್ತೆ. ನೆಕ್ಸ್ಟ್ ಸಬ್ಮಿಟ್ ಮಾಡಿ. ಇಲ್ಲಿ ಲಿಸ್ಟಲ್ಲಿ ಬಂದು ಕೂತ್ಕೊಳ್ಳುತ್ತೆ, ಸ್ಲಾಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕಾಂಟ್ರಿಬ್ಯೂಟ್ ಕೇಳ್ತಾ ಇದೆ, ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಿಕೊಂಡು ಕಾಂಟ್ರಿಬ್ಯೂಷನ್ ಮ್ಯಾಂಡೇಟರಿ ಏನಿಲ್ಲ, ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರಸಾದ ಡೀಟೇಲ್ಸ್ ಇವೆಲ್ಲ ಏನು ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇಷ್ಟು ಕಾಂಟ್ರಿಬ್ಯೂಷನ್ ನೋ ಅಂತ ಸೆಲೆಕ್ಟ್ ಮಾಡಿಕೊಂಡು ಆ್ಯಡ್ ಟು ವಿಶ್ ಲಿಸ್ಟ್ ಅಂತ ಸೆಲೆಕ್ಟ್ ಮಾಡಿ. ಯು ಕೆನಾಟ್ ಮೇಕ್ ಟ್ರಾನ್ಸಾಕ್ಷನ್ ಅಂಟಿಲ್ ಯು ಅವೈಲ್ ಪ್ರೀವಿಯಸ್ ಬುಕ್ಕಿಂಗ್ ಅಂತ ಒಂದು ಪಾಪಪ್ ಮೆಸೇಜ್ ಬರುತ್ತೆ. ಇದು ಯಾಕೆ ಅಂದರೆ ನಾನು ಆಲ್ರೆಡಿ ಇವತ್ತು ಬುಕ್ ಮಾಡಿದ್ದೀನಿ. ಇಲ್ಲಿ
ಪ್ರೊಫೈಲಿಂಗ್ ಅಂತ ಬಂದ್ಬಿಟ್ಟು ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಅಂತ ಕ್ಲಿಕ್ ಮಾಡಿ. ಇದು ಆಲ್ರೆಡಿ ಅವ್ರದ್ದು ಬುಕ್ ಆಗಿರೋದ್ರಿಂದ ಆ ಥರ ಒಂದು ಪಾಪಪ್ ಮೆಸೇಜ್ ಬರುತ್ತೆ. ಇಲ್ಲಿ ಕ್ಯಾನ್ಸಲ್ ಮಾಡಿ, ಎಲ್ಲರದ್ದು ಕ್ಯಾನ್ಸಲ್ ಮಾಡಿಕೊಂಡು ನಿಮಗೆ ಬುಕ್ ಮಾಡಿ ತೋರಿಸ್ತೀನಿ. ಕ್ಯೂ ಡೇಟ್ 4 ಪಂಪಾಯಂತ ದೇವಸ್ಥಾನ, ಸ್ಲಾಟ್ಸ್ 10 ರಿಂದ 11 ಗಂಟೆಗೆ. ಸೆಲೆಕ್ಟ್ ಪಿಲ್ಗ್ರಿಮು 5 ಜನ, 3, 4, 5 ಜನನ ಆ್ಯಡ್ ಮಾಡ್ತೀನಿ. ಇಲ್ಲಿ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟು ಪಿಲ್ಗ್ರಿಮ್ ಡೀಟೇಲ್ಸ್ ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ. ನೆಕ್ಸ್ಟು ಪ್ರಸಾದ ಡೀಟೇಲ್ಸ್ ಏನು ಬೇಕಾಗಿಲ್ಲ. ಇಲ್ಲಿ ಕಾಂಟ್ರಿಬ್ಯೂಷನ್ ಮ್ಯಾಂಡೇಟರಿ ಏನಿಲ್ಲ. ನೆಕ್ಸ್ಟ್ ಆ್ಯಡ್ ಟು ವಿಶ್ ಲಿಸ್ಟ್ ಅಂತ ಕೊಟ್ಟಾಗ ಇಲ್ಲಿ ರೈಟ್ ಸೈಡ್ ಒಂದು ಮೈ ವಿಶ್ ಲಿಸ್ಟಲ್ಲಿ ಇಲ್ಲಿ ವಿಶ್ ಲಿಸ್ಟ್ ಬಂದು ಕೂತ್ಕೊಳ್ಳುತ್ತೆ. ನೆಕ್ಸ್ಟ್ ಇಲ್ಲಿ ಎಷ್ಟು ಜನ ಬುಕ್ ಮಾಡ್ತಾ ಇದ್ದೀರಾ, ಡೇಟು, ಯಾವ ಡೇಟು ಬುಕ್ ಮಾಡ್ತಾ ಇದ್ದೀರಾ, ಯಾವ ಟೈಮು ಬುಕ್ ಮಾಡ್ತಾ ಇದ್ದೀರಾ ಅಂತೆಲ್ಲ ತೋರಿಸುತ್ತೆ. ಇಲ್ಲಿ ಪ್ರೊಸೀಡ್ ಕೊಡಿ. ನೆಕ್ಸ್ಟ್ ಪೇಮೆಂಟ್ ಡಿಸ್ಕ್ರಿಪ್ಷನ್, ಪೇಮೆಂಟ್ ಏನಾದ್ರು ಇದ್ದರೆ ಇಲ್ಲಿ ಬರುತ್ತೆ ಎಷ್ಟು ಪೇಮೆಂಟ್ ಮಾಡಬೇಕು ಅಂತ. ನಮ್ದು ಇಲ್ಲಿ ಏನು ಪೇಮೆಂಟ್ ಏನಿಲ್ಲ, ಅಮೌಂಟ್ 0 ತೋರಿಸ್ತಾ ಇದೆ, ಯಾಕೆಂದರೆ ನಾವು ಯಾವುದು ಸೆಲೆಕ್ಟ್ ಮಾಡ್ಕೊಂಡಿಲ್ಲ. ನೆಕ್ಸ್ಟ್ ಪ್ರೊಸೀಡ್ ಕೊಡಿ. ಇದರ ಟಿಕೆಟ್ ಬುಕ್ ಆದ ತಕ್ಷಣ ನಿಮ್ಗೊಂದು ಫೀಡ್ಬ್ಯಾಕ್ ಕೇಳುತ್ತೆ. ಗುಡ್ ಅಂತ, ಇಲ್ಲ ಐ ನೀಡ್ಸ್ ಇಂಪ್ರೂವ್ಮೆಂಟ್, ಇಲ್ಲ ಎಕ್ಸಲೆಂಟ್, ನಿಮ್ಮ ಚಾಯ್ಸ್ ಏನಿದೆ ಅದು ಸೆಲೆಕ್ಟ್ ಮಾಡ್ಕೊಂಡು ಓಕೆ ಕೊಡಿ. ಇದು ಆದಮೇಲೆ ಟ್ರಾನ್ಸಾಕ್ಷನ್ ಹಿಸ್ಟ್ರಿಯಲ್ಲಿ ಟಿಕೆಟ್ ಬಂದು ಕೂತ್ಕೊಂಡಿರುತ್ತೆ. ನೋಡಿ ಇಲ್ಲಿದೆ, ನೋಡಿ ಈಗ ಬುಕ್ ಮಾಡಿರೋದು ವರ್ಚುವಲ್ ಕ್ಯೂ 4/12/2025 ಬುಕ್ ಮಾಡಿರೋ ಡೇಟು. ಇಲ್ಲಿ ಡೌನ್ಲೋಡ್ ಕೊಟ್ಟಾಗ ನಮಗೊಂದು PDF ಡೌನ್ಲೋಡ್ ಆಗುತ್ತೆ. ನೋಡಿ ಡೇಟ್ ಆಫ್ ಬುಕ್ಕಿಂಗ್ ಇವತ್ತಿನ ಡೇಟು 16/11/2025. ಡೇಟ್ ಆಫ್ ವಿಸಿಟು 14/12/2025. ನೀವೇನು ಸ್ಲಾಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರ ಆ ಸ್ಲಾಟು ಇಲ್ಲಿ ಬಂದು ಟಿಕೆಟ್ ಬುಕ್ ಆಗಿರುತ್ತೆ. ಸೆಲೆಕ್ಟೆಡ್ ಸ್ಲಾಟ್ಸ್ ನೋಡಿ ನಾವು 10 ರಿಂದ 11 ಗಂಟೆಗೆ ಸೆಲೆಕ್ಟ್ ಮಾಡಿರ್ತೀವಿ. ಸೆಲೆಕ್ಟೆಡ್ ಸ್ಲಾಟ್ಸ್ಗಿಂತ ಒಂದು 4 ಅವರಿಗೆ ಮುಂಚೆ ಅಲ್ಲಿ ರಿಪೋರ್ಟ್ ಮಾಡಬೇಕಾಗುತ್ತೆ. 7 ಗಂಟೆಯಿಂದ 9 ಗಂಟೆ ಅಂತ ರಿಪೋರ್ಟಿಂಗ್ ಟೈಮ್ ಬಂದಿರುತ್ತೆ. ನೀವು ಸೆಲೆಕ್ಟ್ ಮಾಡ್ಕೊಂಡಿರೋ ರೂಟು ಇಲ್ಲಿ ಬಂದಿರುತ್ತೆ. ಇಷ್ಟು ಬಂದ್ಬಿಟ್ಟು ಶಬರಿಮಲೆ ಸ್ವಾಮಿ ಅಯ್ಯಪ್ಪ ದರ್ಶನ ಟಿಕೆಟ್ ಬುಕ್ ಮಾಡೋದು. ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಿದೆ ಅಂತ ಅನ್ಕೊತೀನಿ. ನನ್ನ ನೆಕ್ಸ್ಟ್ ವಿಡಿಯೋಲ್ಲಿ ಈ ರೆಡ್ ಸ್ಲಾಟ್ಸ್ ಅಂದರೆ ಟಿಕೆಟ್ಸ್ ಫುಲ್ಲು ಬುಕ್ ಆಗಿರೋ ಸ್ಲಾಟ್ಸ್, ಟಿಕೆಟ್ ಫುಲ್ಲು ಬುಕ್ ಆಗಿರೋ ದಿನಾಂಕಕ್ಕೆ ಹೇಗೆ ಸ್ಲಾಟ್ಸ್ ಬುಕ್ ಮಾಡೋದು, ಟಿಕೆಟ್ ಹೇಗೆ ಬುಕ್ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡೋಕೆ ಟ್ರೈ ಮಾಡ್ತೀನಿ. ನನ್ನ ನೆಕ್ಸ್ಟ್ ವಿಡಿಯೋಗಿಂತ ಮುಂಚೆ ಯಾರು ಕಸ್ಟಮರ್ ಬಂದು ಈ ಥರ 17, 18 ಅಥವಾ ನವಂಬರ್ ಯಾವುದೇ ಡೇಟ್ಗೆ ಟಿಕೆಟ್ ಕೇಳಿದರೆ ನಾನು ಕೆಳಗಡೆ ಒಂದು ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ ನಾನು ನಿಮಗೆ ಟಿಕೆಟ್ ಬುಕ್ ಮಾಡಿಕೊಡ್ತೀನಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಟ್ ಒಂದೇ ಒಂದು ರಿಕ್ವೆಸ್ಟ್ ಏನಂದರೆ, ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ, ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರೋ